ಎಲ್ಲರಿಗೂ ಉಗಾದಿ ಶುಭಾಶಯಗಳು ಅಡ್ವಾನ್ಸ್. ಇವತ್ತು ನಮ್ಮ ಕೋಲಾರ ಒಕ್ಕೂಟದ ಆಡಳಿತ ಮಂಡಳಿ ಒಂದು ವಿಶೇಷವಾದ ಒಂದು ತುರ್ತು ಸಭೆಯನ್ನ ಮಾಡಿ ಉಗಾದಿ ಹಬ್ಬದ ಕೊಡುಗೆ ಒಂದು ಘೋಷಣೆ ಮಾಡಿದ್ದೀವಿ ನಾವು ಹಾಲು ಉತ್ಪಾದಕರಿಗೆ. ನಾನು ಹಾಲು ಉತ್ಪಾದಕರಿಗೆ ಮತ್ತು ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳಿಗೆ ಎಲ್ಲರಿಗೂ ಅವ್ರಿಗೂ ಕೂಡ ನಾನು ಉಗಾದಿ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಆಡಳಿತ ಮಂಡಳಿ ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟ್ರಿಗೆ 2 ರೂಪಾಯಿ ಹೆಚ್ಚಿಗೆ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ತಗೊಂಡಿದೆ. ಅದೇ ರೀತಿ ಹಾಲು ಉತ್ಪಾದಕರಿಗೆ ರಾಸುಗಳಿಗೆ ಇನ್ಶೂರೆನ್ಸನ್ನು ಮಾಡೋದು ಈ ಆಡಳಿತ ಮಂಡಳಿ ಬಂದ ಮೇಲೆ 3 ಸಾರಿ ಅವಕಾಶ ಮಾಡಿಕೊಟ್ಟಿದ್ವಿ. 2 ಸಾರಿ ಇತ್ತು, ಅದು 3 ಅವಧಿಗೆ ವರ್ಷಕ್ಕೆ ಪಾಲಿಸಿಯನ್ನು ಮಾಡೋಂಥದ್ದು 3 ಅವಕಾಶ ಮಾಡಿಕೊಟ್ಟಿದ್ವಿ. ಅದರಲ್ಲಿ 70,000 ಅಂತ ಮಾಡಿದ್ವಿ. ಇವತ್ತಿನ ಆಡಳಿತ ಮಂಡಳಿ 2 ರೂಪಾಯಿ ರೇಟ್ ಜೊತೆಗೆ ಹಾಲು ಉತ್ಪಾದಕರಿಗೆ ರಾಸು ಇನ್ಶೂರೆನ್ಸ್ 70,000 ಇದ್ದಿದ್ದು 80,000 ಮಾಡೋದು ಅಂತೇಳಿ ಇನ್ನೊಂದು ಇನ್ಶೂರೆನ್ಸ್ ಕ್ಲೈಮ್ ಆಗುವಂಥದ್ದು 80,000 ಅಂತೇಳಿ ತೀರ್ಮಾನ ಮಾಡಿದ್ವಿ. ಅದ್ರ ಜೊತೆಗೆ ಹಾಲು ಉತ್ಪಾದಕರು ಈ ಬೇಸಿಗೆಯಲ್ಲಿ ಹಸಿರು ಮೇವು ಬೆಳೆಯೋದಕ್ಕೆ 1 ಎಕರೆಗೆ 3,000 ರೂಪಾಯಿ ಪ್ರೋತ್ಸಾಹ ಧನ ಅಂತೇಳಿ ಕೂಡ ಘೋಷಣೆ ಮಾಡಿದ್ವಿ. ಅದ್ರ ಜೊತೆಗೆ ಕಾರ್ಮಿಕರಿಗೆ ಬೋನಸ್ ಕೂಡ ಕೊಡೋದು ಅಂತ ಕೂಡ ತೀರ್ಮಾನ ಮಾಡಿದ್ವಿ. ಒಕ್ಕೂಟದ ಈಗ ಸರಾಸರಿ 7,05,000 ಲೀಟರ್ ಹಾಲು ಶೇಖರಣೆ ಮಾಡ್ತಾ ಇದ್ದೀವಿ. ಈಗ 7% ಸ್ಯಾಸೆ ಹಾಲು ಮಾರಾಟ, ಸರಾಸರಿ 3.3 ಲಕ್ಷ ಲೀಟರ್ ಮಾಡುವ ಮೂಲಕ 12% ಮತ್ತು ಮೊಸರು ಮಾರಾಟ ಸರಾಸರಿ 84,000 ಕೆಜಿ ಮೂಲಕ 20% ಗುಡ್ಲೈ ಪಾಲು ಮಾರಾಟ 1,64,571 ಲೀಟರ್ ಮಾರಾಟ, 30% ಪ್ರಗತಿ ಸಾಧಿಸಿದ್ದೀವಿ. ಇದೆಲ್ಲ ಅದರ ಜೊತೆಗೆ 17/3/26 ನಡೆದ ಒಕ್ಕೂಟ ತುರ್ತು ಆಡಳಿತ ಮಂಡಳಿ ಇವತ್ತಿನ ಸಭೆ ಹಾಲು ಶೇಖರಣೆ ಹೆಚ್ಚಿಸಲು ಮತ್ತು ಹಾಲು ಉತ್ಪಾದಕರು ಬೇಸಿಗೆ ಕಾಲದಲ್ಲಿ ಅವರಿಗೆ ಪ್ರೋತ್ಸಾಹ ಮಾಡಲು ಉದ್ದೇಶವಾಗಿ ಉಗಾದಿ ಹಬ್ಬದ ಪ್ರಯುಕ್ತ ನಾಳೆಯಿಂದ 18/3/26 ನಾಳೆಯಿಂದ ಜಾರಿಗೆ ಬರೋ ರೀತಿಯಲ್ಲಿ ಪ್ರತಿ ಲೀಟ್ರಿಗೆ 37.85 ರೂಪಾಯಿ ಇತ್ತು ಅಲ್ವಾ, ಅದನ್ನೀಗ 2 ರೂಪಾಯಿ ಹೆಚ್ಚಿಗೆ ಮಾಡಿದ್ರಿಂದ 39.85 ರೂಪಾಯಿ ಹಾಗೂ ಉತ್ಪಾದಕರಿಗೆ ಫ್ಯಾಟ್ 8.5 SNP ಇರುವಂಥ ಹಾಲಿಗೆ 35.40 ರೂಪಾಯಿ ಇತ್ತು. ಈಗ 2 ರೂಪಾಯಿ ಸೇರಿಸ್ಕೊಂಡ್ರೆ 37.40 ರೂಪಾಯಿ ಕೊಡೋದು ಅಂತ ಇವತ್ತು ಒಂದು ತೀರ್ಮಾನ ಮಾಡಿದ್ದೀವಿ. ಅದ್ರ ಜೊತೆಗೆ ಹಾಲು ಉತ್ಪಾದಕರಿಗೆ ರಾಸುಗಳಿಗೆ ಅವಾಗಲೇ ಹೇಳಿದ ರೀತಿಯಲ್ಲಿ
ವರ್ಷಕ್ಕೆ 3 ಸಾರಿ ಸರಾಸರಿ ವಿಮೆ ಮಾಡಿಸಲು ತೀರ್ಮಾನ ತಗೊಂಡಿದ್ದೀವಿ. 26-27ನೇ ಸಾಲಿಗೆ 70,000 ಇದ್ದಿದ್ದು 80,000 ಕ್ಲೈಮ್ ಆಗುವ ರೀತಿಯಲ್ಲಿ ಇವತ್ತಿನ ತೀರ್ಮಾನ ಆಗಿದೆ. ಮತ್ತು ಅದೇ ರೀತಿ ಬೇಸಿಗೆ ಅವಧಿಯಲ್ಲಿ ಹಸಿರು ಮೇವು ಬೆಳೆಕ್ಕೆ ಬೀಜ 50% ಸಬ್ಸಿಡಿಯಲ್ಲಿ ಕೊಡೋದು. ಬೀಜ, ಬಿತ್ತನೆ ಬೀಜ, ಜೋಳ ಮೇವು ಬೆಳೆಯುವಂಥ ಬೀಜಕ್ಕೆ ಜೊತೆಗೆ 1 ಎಕರೆಗೆ 3,000 ರೂಪಾಯಿಗೆ ಹಸಿರು ಮೇವು ಬೆಳೆಯೋದಕ್ಕೆ 3,000 ರೂಪಾಯಿ ಒಂದು ಪ್ರೋತ್ಸಾಹಧನ ಕೊಡಬೇಕು ಅಂತೇಳಿ ಸುಮಾರು 1,000ಕ್ಕಿಂತ ಹೆಚ್ಚಿಗೆ ಎಕರೆಗಳು ಎಷ್ಟಾದರೂ ಬರ್ಬೋದು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ. ಉದ್ದೇಶ ಏನಂದರೆ ಇದು ಉದ್ದೇಶ ಬೇಸಿಗೆಯಲ್ಲಿ ಹಸಿರು ಮೇವಿಗೆ ತೊಂದರೆ ಆಗಬಾರ್ದು. ಅವನ ಹಾಲು ಉತ್ಪಾದಕ ಅವನ ಹಸುಗಳಿಗೂ ಬೆಳ್ಕೊಬೋದು. ಅದ್ರ ಜೊತೆಗೆ ಬೇರೆ ಹಸುಗಳು ಹಾಲು ಉತ್ಪಾದಕರಿಗೆ ಹಸಿರು ಮೇವನ್ನು ಅವನು ಮಾರಾಟ ಕೂಡ ಮಾಡ್ಕೊಬೋದು. ಆದರೆ ಉದ್ದೇಶ ಏನಂದರೆ ಬೇಸಿಗೆಯಲ್ಲಿ ಹಸಿರು ಮೇವು ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹಾಲು ಉತ್ಪಾದನೆ ಕಡಿಮೆ ಆಗಿಬಿಡ್ತದೆ ಮೇವು ಸಿಕ್ಕಲಿಲ್ಲ ಅಂದರೆ, ಮತ್ತು ಗುಣಮಟ್ಟ ಕೂಡ ಕಡಿಮೆ ಆಗಿಬಿಡ್ತದೆ. ಅದರಿಂದ ಹಾಲು ಉತ್ಪಾದನೆ ಮತ್ತು ಗುಣಮಟ್ಟ ಕಾಪಾಡೋದಕ್ಕಾಗಿ ಈ ಒಂದು ಯೋಜನೆ ಕೂಡ ತೀರ್ಮಾನ ಕೂಡ ತಗೊಂಡಿದ್ದೀವಿ ಇವತ್ತು. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಒಕ್ಕೂಟದಲ್ಲಿ ಸುಮಾರು 202 ಸಂಖ್ಯೆ ಕಾಯಂ ಸಿಬ್ಬಂದಿಗಳವರೇ. 202 ಕಾಯಂ ಸಿಬ್ಬಂದಿಗಳು ಇದ್ದಾರೆ. ಅವರು ಕೂಡ ತುಂಬ ಕಷ್ಟಪಡ್ತಾರೆ. ವರ್ಷ ಕೂಡ ಉಗಾದಿಗೆ ನಾವು ಬೋನಸ್ ಕೊಡ್ತೀವಿ ಅವ್ರಿಗೆ ಅಲ್ವಾ? ಬೋನಸ್ ಕೊಡ್ತೀವಿ ನಾವು. ಈ ಸಾರಿ ಅದನ್ನು ಕಾಯಂ ಸಿಬ್ಬಂದಿಗೆ 75,000 ರೂಪಾಯಿ ಉಗಾದಿ ಗಿಫ್ಟಿಗೆ ಬೋನಸ್ ಕೊಡೋದು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ಅದ್ರ ಜೊತೆಗೆ ಗುತ್ತಿಗೆ ಕಾರ್ಮಿಕರು 1,105 ಜನ ಇದ್ದಾರೆ. ಇವರು ಕನಿಷ್ಠ ವೇತನ ಕಾಯ್ದೆ ಅವರ ಮೂಲಕ ತುಟ್ಟಿ ಭತ್ಯೆ 8.33 ಕೊಡ್ಬೋದು ಅಂತಿದೆ ಬೋನಸ್ ಆಗಿ. ಅದ್ರ ಪ್ರಕಾರ 1,105 ಜನಕ್ಕೆ ಸುಮಾರು 3.5 ಕೋಟಿ ರೂಪಾಯಿ ಅವ್ರಿಗೂ ಕೂಡ ಕೊಡೋದು ಅಂತ ತೀರ್ಮಾನ ಮಾಡಿದ್ದೀವಿ ನಾವು. ಅದ್ರ ಜೊತೆಗೆ ಇದು ಇವತ್ತಿನ ಹಾಲು ಉತ್ಪಾದಕರಿಗೆ ಕಾರ್ಮಿಕರಿಗೆ ಒಂದು ಉಗಾದಿಯ ಒಂದು ಗಿಫ್ಟಾಗಿ ಕೊಡೋದು ಅಂತೇಳಿ ಆಡಳಿತ ಮಂಡಳಿ ತಗೊಂಡಿದ್ವಿ ನಾವು ತೀರ್ಮಾನ ಇವತ್ತಿನ ಸದ್ಯ. ಅದ್ರ ಜೊತೆಗೆ ಈಗಾಗಲೇ ತಮಗೆಲ್ಲ ಗೊತ್ತಿರೋದೆ ಸುಮಾರು 68 ಕೋಟಿಯಲ್ಲಿ 12 ಮೆಗಾವ್ಯಾಟ್ ಸೋಲಾರ್ ಪ್ಲ್ಯಾಂಟ್ ಕಂಪ್ಲೀಟ್ ಆಗಿದೆ. ಅದು ಈಗಾಗಲೇ ಚಾರ್ಜ್ ಕೂಡ ನಮ್ಮ ಆ ಸೋಲಾರ್ ಪ್ಲ್ಯಾಂಟಿಂದ 14,00,000 ಬಿಡಿ 14,000 ಯೂನಿಟ್ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇದೆ. ಈಗ 14,000 ಯೂನಿಟ್ ನಮ್ಮ ಸೋಲಾರ್ ಪ್ಲ್ಯಾಂಟಿಂದ ಉತ್ಪಾದನೆ ಆಗ್ತಾ ಇದೆ. ಅದರಲ್ಲಿ ನಾವು ಅದು ಬಳಕೆ ಮಾಡ್ಕೊತಾ ಇದ್ದೀವಿ. 8,500 ಯೂನಿಟ್ಟು ನಮ್ಮ ಡೈರಿಗೆ ನಾವು ಈಗಾಗಲೇ ಬಳಕೆ ಮಾಡ್ತಾ ಇದ್ದೀವಿ. 8,500 ಯೂನಿಟ್ಟು. ಇನ್ನು ಹೆಚ್ಚಿಗೆ ನಮ್ಮ ಹತ್ರ 5,500 ಯೂನಿಟ್ಟು ಹೆಚ್ಚಿಗೆ ಇದೆ ನಮ್ಮ ಹತ್ರ ಕರೆಂಟ್. 5.5 ಲಕ್ಷ ಹೌದು ಯೂನಿಟ್ ಹೆಚ್ಚಿಗೆ ಇದೆ ನಮ್ಮ ಹತ್ರ ಉತ್ಪಾದನೆ ಆಗ್ತಾರಂಥದ್ದು. ಅದಕ್ಕೆ ನಾವು ಈಗ 243 BMCಗಳಿದೆ ನಮ್ಮ ಜಿಲ್ಲೆಯಲ್ಲಿ. 243 BMCಗಳು ಇದೆ. ಆ BMCಗಳು ಕೂಡ ನಾವು ಕೊಡಬೇಕು, ನಮ್ಮ ಪವರ್ ಏನು ಉಳಿತಾಯ ಇದೆ BMCಗಳು ಕೂಡ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ತೀರ್ಮಾನ ತಗೊಂಡಿರೋ ಪ್ರಕಾರ ಈಗಾಗಲೇ ನಾವು ಮಾಲೂರು ಮತ್ತು ಮುಳಬಾಗಲ್ ಫ್ಲೇಮ್ ಮೀಟರ್ಸ್ ಅಲ್ವಾ
ಫ್ಲೋ ಮೀಟರ್ಸ್ ಅಳವಡಿಸಬೇಕಾಗಿತ್ತು. ಮಾಲೂರು ಮತ್ತು ಮುಳಬಾಗಿಲು ಕ್ಲಿಯರ್ ಆಗಿದೆ. ಈಗ ಮಾಲೂರು ಮುಳಬಾಗಿಲಿಗೆ ನಾವು ಕೊಡೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಇನ್ನು ಉಳಿದಿರೋ ತಾಲೂಕುಗಳು ಕೂಡ ಆದಷ್ಟು ಬೇಗನೆ 243 BMCಗಳಿಗೆ ಕೂಡ ನಮ್ಮಲ್ಲಿ ಹೆಚ್ಚುವರಿ ಏನು ಕರೆಂಟ್ ಇದೆ ಅದನ್ನು ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಅದರಿಂದ ಸುಮಾರು 40 ಲಕ್ಷ ಉಳಿತಾಯ ಆಗ್ತದೆ. ಮತ್ತು ನಾವು ನಮ್ಮ ಪ್ಲ್ಯಾಂಟಲ್ಲಿ ಸುಮಾರು 80 ಲಕ್ಷ ಉಳಿತಾಯ ಆಗ್ತಾ ಇದೆ ಈಗಾಗಲೇ ಅಲ್ವಾ. 80 ಲಕ್ಷ ನಮ್ಮ BMCಗೆ ಕೊಡೋದು ಒಂದು 40 ಲಕ್ಷ ಕೊಟ್ಟು, ಮತ್ತು ನಮ್ಮ ಯೂನಿಟ್ಗೆ ನಮ್ಮ ಪ್ಲಾಂಟ್ ಕೊಟ್ಕೊಂಡು BMCಗೆ ಕೊಟ್ಟಿದ್ರು ಕೂಡ ನಮ್ಮ ಹತ್ರ ಇನ್ನೂ ಪವರ್ ಉಳಿತಾಯ ಆಗ್ತಾ ಇದೆ. ಅದರಿಂದ ನಾವು ಖಾಸಗಿಯವ್ರಿಗೆ ಮಾರಾಟ ಮಾಡಬೇಕು, ಹೆಚ್ಚುವರಿ ಆಗಿರೋದನ್ನ ವೇಸ್ಟ್ ಆಗಬಾರ್ದು ಅಂತೇಳಿ ಈಗಾಗಲೇ ₹3.52 ಮಾರಾಟ ಮಾಡೋಕ್ಕೆ ಒಂದು ಯೂನಿಟ್ ₹3.52 ಒಂದು ಯೂನಿಟ್ ಮಾರಾಟ ಮಾಡೋಕ್ಕೆ ಖಾಸಗಿಯವ್ರನ್ನು ಕೂಡ ಈಗಾಗಲೇ ಕ್ರಮ ವಹಿಸಿದ್ದೀವಿ ನಾವು. ಟೋಟಲ್ ನಮ್ಗೆ ಸೋಲಾರ್ ಪ್ಲಾಂಟಿಂದ ₹1,20,00,000 ಒಂದು ತಿಂಗಳಿಗೆ ಉಳಿತಾಯ ಆಗ್ತಾ ಇದೆ ಸೋಲಾರ್ ಪ್ಲಾಂಟ್ ಮಾಡಿರೋದ್ರಿಂದ. ಅದ್ರ ಜೊತೆಯಲ್ಲಿ ತಮಗೆಲ್ಲ ಗೊತ್ತಿರೋದೆ, ನಮ್ಮಲ್ಲಿ MEK ಗೋಲ್ಡನ್ ಡೈರಿ 250 ಕೋಟಿಯಲ್ಲಿ 7.5 ಲಕ್ಷ ಇದರಿಂದ 10 ಲಕ್ಷ ಲೀಟ್ರ್ ಸಾಮರ್ಥ್ಯದ ಒಂದು ನೂತನ MEK ಗೋಲ್ಡನ್ ಡೈರಿ ಕಟ್ಟಬೇಕು ಅಂತ ತೀರ್ಮಾನ ಮಾಡಿಕೊಂಡು ಟೋಟಲ್ ಈಗೆಲ್ಲ ಕೆಲಸ ಎಲ್ಲ ಹತ್ರ ಮುಗಿತಾ ಬರ್ತಾ ಇದೆ. ಇನ್ನು ಬಾಕಿ ಕಾಂಪೌಂಡು ಮತ್ತು ಸ್ವಲ್ಪ ಸಣ್ಣ ಪಣ್ಣ ಕೆಲಸ ಇದೆ. ಇದು ನನ್ನ ಪ್ರಕಾರ 2 ತಿಂಗಳ ಒಳಗಡೆ ಕ್ಲಿಯರ್ ಆಗ್ತಾ ಇದೆ. ಸೋಲಾರ್ ಪ್ಲಾಂಟು ಮತ್ತು MEK ಗೋಲ್ಡನ್ ಡೈರಿ ಈ ಎರಡೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಪ್ರಕಾರ 2 ರಿಂದ 2.5 ತಿಂಗಳು 3 ತಿಂಗಳು ಒಳಗಡೆ ಕಂಪ್ಲೀಟ್ ಕೆಲಸ ಮುಗಿದು ಹೋಗ್ತದೆ. 3 ತಿಂಗಳ ಒಳಗಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ಉದ್ಘಾಟನೆ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಮತ್ತು ಅದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ DK ಶಿವಕುಮಾರ್ ಅವರು, ವಿಶೇಷವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ಸಂಸದರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿರೋದ್ರಿಂದ ನಮ್ಮ ಒಕ್ಕೂಟಕ್ಕೆ ಅವ್ರನ್ನೆಲ್ಲರನ್ನೂ ಕರೆಸಿ ಉದ್ಘಾಟನೆ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೀವಿ. ಶಾಸಕರು, ಸಂಸದರು, MLCಗಳು, ಮಂತ್ರಿಗಳೆಲ್ಲರೂ ಕೂಡ ಕರೆಸೋದು ಅಂತ ಆಗಿದೆ. ಅದ್ರ ಜೊತೆಗೆ ನಮ್ಮ ಸಂಘಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಸಿಬ್ಬಂದಿ ಏನು ಕೆಲಸ ಮಾಡ್ತಾ ಇದ್ರು, ಪಾಪ ಮೊದಲು ಆ ಸಂಘ ಏನು ಸಂಬಳ ಅಂತೇಳಿ ಪ್ರೋತ್ಸಾಹಧನ ಗೌರವಧನ ಅಂತೇಳಿ ಕೊಡ್ತಾ ಇದ್ರು, ಅವ್ರು 60 ವರ್ಷ ಆದಮೇಲೆ ಅಷ್ಟೇ ಇತ್ತು ಗೌರವಧನ ಏನು ಕೊಡ್ತಾ ಇದ್ರು, ಮನೆಗೆ ಹೋಗ್ತಾ ಇದ್ರು. ನಮ್ಮ ಆಡಳಿತ ಮಂಡಳಿ ಒಂದು ತೀರ್ಮಾನ ತಗೊಂಡಿದ್ದು, ಕನಿಷ್ಠ 10 ವರ್ಷ ಕೆಲಸ ಮಾಡಿರಬೇಕು ಅವನು ರಿಟೈರ್ಡ್ ಆಗಿದ್ದರೆ ಆಗುವಂಥ ಸಂದರ್ಭದಲ್ಲಿ, ಇಲ್ಲ ಆಕಸ್ಮಿಕವಾಗಿ ಏನಾದರೂ ತೀರುವಂಥ ಸಂದರ್ಭದಲ್ಲಿ ಅಂಥವರಿಗೆ ನಾವು 5 ಲಕ್ಷ ಅವರಿಗೆ ಪ್ರೋತ್ಸಾಹಧನ ಅಂತ ನಿವೃತ್ತಿ ವೇತನ 5 ಲಕ್ಷ, ಯಾರಿಗೆ ಕಾರ್ಯದರ್ಶಿಗೆ, ಟೆಸ್ಟರ್ಗೆ 3 ಲಕ್ಷ ಮತ್ತು ಎಲ್ಪರ್ಗೆ 2 ಲಕ್ಷ ಕೊಡೋದಂತೂ ಕೂಡ ನಾವು ಈಗಾಗಲೇ ತೀರ್ಮಾನ ತಗೊಂಡಿದ್ವಿ. ಅದ್ರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು. ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕಾದ್ರೆ ಸಂಘಗಳನ್ನ ಹೆಚ್ಚಿಗೆ ಮಾಡ್ಕೊಬೇಕು ಅನ್ನೋ ಉದ್ದೇಶದಿಂದ ನಾವು ಈಗಾಗಲೇ ಸಂಘಗಳು ಹೆಚ್ಚಿಗೆ ಮಾಡುತ್ತವುದು ಮತ್ತು ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡುತ್ತವುದು ಮತ್ತು ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಒಂದು ವಿಶೇಷವಾಗಿ ಈ ಆಡಳಿತ ಮಂಡಳಿ ಬಂದ ಮೇಲೆ ತಗೊಂಡಂಥ ತೀರ್ಮಾನ. ಈಗಾಗಲೇ ನಮ್ಮಲ್ಲಿ 1004 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತವೆ. ಒಳ್ಳೆ ಕ್ವಾಲಿಟಿ ಹಾಲನ್ನು ಕೊಟ್ಟರೆ ಅವನಿಗೆ ಕ್ವಾಲಿಟಿ ಮೇಲೆ ರೇಟನ್ನು ಕೊಡ್ತೀವಿ. ನಾವು ಇವತ್ತು ಏನು ರೇಟ್ ಜಾಸ್ತಿ ಮಾಡಿದ್ವಿ ಅಷ್ಟೇ ಅಲ್ಲ ಫೈನಲ್, ಅದು ಅವನು ಫ್ಯಾಟ್ ಹೆಚ್ಚಿಗೆ ಕೊಟ್ಟರೆ ಒಳ್ಳೆ ಕ್ವಾಲಿಟಿ ಹಾಲು ಬಂದರೆ ಅವನು ರೇಟ್ ಹೋಗ್ತದೆ. AMCಗಳು ಕಡ್ಡಾಯವಾಗಿ ಕಾಮನ್ ಸಾಫ್ಟ್ವೇರ್ಗಳು ಕಡ್ಡಾಯವಾಗಿ ಎಲ್ಲ ಸಂಘಗಳಲ್ಲಿ ಮಾಡಬೇಕು ಅಂತ ತಗೊಂಡಂಥ ತೀರ್ಮಾನ. 1004 ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ 727 ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಈಗ ಕಾಮನ್ ಸಾಫ್ಟ್ವೇರ್ ಅಳವಡಿಸಿದ್ದೀವಿ ನಾವು.
ಅದ್ರ ಪ್ರಕಾರ ಅದು ಪ್ಯಾಟ್ ಮೇಲೆ ರೇಟು ಕೂಡ ಈಗಲ ಕೊಡ್ತಾ ಇರೋದ್ರಿಂದ ಅದಕ್ಕೆ ಒಳ್ಳೆ ರೈತರಿಗೆ ಒಳ್ಳೆ ರೇಟ್ ಕೂಡ ಸಿಗ್ತಾ ಇದೆ. 727 ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಕಾಮನ್ ಸಾಫ್ಟ್ವೇರ್ ಅಳವಡಿಸಿದ್ದೀವಿ ನಾವು. ಸುಮಾರು 75% ಈಗಾಗಲೇ ರಿಚ್ ಆಗಿದ್ವಿ. ಆದಷ್ಟು ಬೇಗನೆ ಇನ್ನು ಉಳಿದಿರೋದು ಕೂಡ 100% ಕಾಮನ್ ಸಾಫ್ಟ್ವೇರ್ಗಳನ್ನು ಅಳವಡಿಸಬೇಕು ಅಂತ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ತಗೊಂಡಿದ್ವಿ. ಅದಕ್ಕೂ ಕೂಡ ಈಗಾಗಲೇ ಕಾಮನ್ ಸಾಫ್ಟ್ವೇರ್ಗಳು ಕೊಡೋದಕ್ಕೆ ನಾವು ಅದಕ್ಕೆ ಆಡಳಿತ ಮಂಡಳಿ ಕ್ರಮ ವಹಿಸಿದ್ದೀವಿ ನಾವು ಈಗಾಗಲೇ. ಅದ್ರ ಜೊತೆಗೆ ನಮ್ಮ ಪ್ರತಿ ಲೀಟ್ರಿಗೆ ಪ್ರೋತ್ಸಾಹನ ಸಂಘಕ್ಕೆ ಕೊಡ್ತಾ ಇದ್ದಂಥವ್ರು, ಕಾರ್ಯದರ್ಶಿಗೆ ಅಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡೋಂಥವ್ರಿಗೆ ಕಾರ್ಯದರ್ಶಿಗೆ 5 ಪೈಸೆ ಕೊಡ್ತಾ ಇದ್ವಿ 1 ಲೀಟ್ರಿಗೆ. ಆಮೇಲೆ ಟೆಸ್ಟರ್ಗೆ 3 ಪೈಸೆ ಕೊಡ್ತಾ ಇದ್ದೀವಿ. ಆಮೇಲೆ ಹೆಲ್ಪರ್ಗೆ 2 ಪೈಸೆ ಕೊಡ್ತಾ ಇದೀವಿ ನಾವು. ಮೊದಲು 30 ಪೈಸೆ ಕೊಡ್ತಾ ಇದೀವಿ. ಈ ಕರೆಂಟು ಇದೆಲ್ಲ ಕಡಿಮೆ ಮಾಡಿದ್ರಿಂದ ಅದು ಕೂಡ ಉಳಿತಾಯ ಆಗ್ತಾ ಇದೆ. ಇಷ್ಟು ನಮ್ಮ ಇವತ್ತಿನ ಆಡಳಿತ ಮಂಡಳಿ ಮತ್ತು ಹೊಸದಾಗಿ ಬಂದಂಥ ಆಡಳಿತ ಮಂಡಳಿ ಹಾಲು ಉತ್ಪಾದಕರ ಪರವಾಗಿ ಈ ಆಡಳಿತ ಮಂಡಳಿ ಬಂದ ಮೇಲೆ ಸುಮಾರು ತೀರ್ಮಾನಗಳನ್ನು ತಗೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ನಮ್ಮ ಹಾಲ್ ರೇಟ್ ಪ್ರಕಾರ ಇವತ್ತು ನಾವು 2 ರೂಪಾಯಿ ಹಾಲ್ ರೇಟ್ ಹೆಚ್ಚಿಗೆ ಮಾಡಿದ್ರ ಪ್ರಕಾರ ನಾವು 37 ರೂಪಾಯಿ 85 ಪೈಸೆ ಅಲ್ವಾ ಇವಾಗಿನ ರೇಟು? 37-47 ಅಣ್ಣ. ಅದು ಹೌದು 39 ರೂಪಾಯಿ 85 ಪೈಸೆ ಕೊಡ್ತಾ ಇದೀವಿ ನಾವು 2 ರೂಪಾಯಿ ಸೇರಿದ್ರೆ. ಆದ್ರೆ ಅದು ಸಂಘಕ್ಕೆ 2 ರೂಪಾಯಿ ತೆಗೆದ್ರೆ ನಮಗೆ 37 ರೂಪಾಯಿ 85 ಪೈಸೆ ರೈತರಿಗೆ ಹೋಗ್ತಾ ಇದೆ. ಅದ್ರ ಪ್ರಕಾರ ಇವತ್ತು ನಾವು ಟಾಪ್ 1 ನಲ್ಲಿ ಇದೀವಿ. ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರು ಬಿಟ್ರೆ ಅಲ್ಲಿ ಕಡಿಮೆ ಹಾಲಿದೆ, ಅವ್ರದ್ದೇ ಮಾರ್ಕೆಟಿಂಗ್ ಇದೆ. ಮಂಗಳೂರು ಒಂದು ಬಿಟ್ರೆ ಇವತ್ತು ಹಾಲು ಉತ್ಪಾದಕರಿಗೆ ನಾವು ರೇಟ್ ಕೊಡ್ತಾ ಇರೋದು ಟಾಪ್ 1 ನಲ್ಲಿ ಇದೀವಿ. ರಾಮನಗರ 30 ಎಲ್ಲಕ್ಕಿಂತಲೂ ಹೆಚ್ಚಿಗೆ ರಾಮನಗರ ಅಲ್ಲ, ನಿಮ್ಮ ಹಾಸನಕ್ಕಿಂತಲೂ ಹೆಚ್ಚಿಗೆ ಇದ್ದೀವಿ, ಬೆಂಗಳೂರಿಗಿಂತಲೂ ಹೆಚ್ಚಿಗೆ ಇದ್ದೀವಿ. ಎಲ್ಲರಿಗಿಂತ ಹೆಚ್ಚಿಗೆ ಹಾಲು ರೇಟ್ ಕೊಡ್ತಾ ಇದೀವಿ ನಾವು. ಹಾಲು ಉತ್ಪಾದಕರಿಗೆ ಸುಮಾರು ಕಾರ್ಯಕ್ರಮಗಳನ್ನು ಸ್ಕೀಮ್ಗಳು ಕೊಡೋದ್ರ ಜೊತೆಗೆ ಸುಮಾರು ಒಳ್ಳೆ ಪ್ರಾಜೆಕ್ಟ್ಗಳು ತಗೊಂಡೋದ್ರ ಜೊತೆಗೆ ಈ ಒಕ್ಕೂಟವನ್ನು ಲಾಭದಾಯಕವಾಗಿ ತಗೊಂಡೋಗೋದ್ರ ಜೊತೆಗೆ ಲಾಸ್ ಇಲ್ಲದೆ ಸಾಲಕ್ಕೆ ಸಿಕ್ಕಿಸದೆ ಈ ಒಕ್ಕೂಟವನ್ನು ತಗೊಂಡೋಗೋದ್ರ ಜೊತೆಗೆ ಹಾಲು ಉತ್ಪಾದಕರಿಗೆ ಕೂಡ ನಾವು ಒಳ್ಳೆ ರೇಟನ್ನು ಕೂಡ ಕೊಡ್ತಾ ಇದ್ದೇವೆ. ಓಕೆ, ಇಷ್ಟು ನಾನು ಇವತ್ತಿನ ಆಡಳಿತ ಮಂಡಳಿ ತಗೊಂಡಂಥ ತೀರ್ಮಾನಗಳು. ನಮ್ಮ ಒಕ್ಕೂಟ ಈ ಆಡಳಿತ ಮಂಡಳಿ ಬಂದ ಮೇಲೆ ತಗೊಂಡಂಥ ಮಾಹಿತಿಗಳನ್ನು ತಮಗೆ ಕೊಟ್ಟಿದ್ದೀನಿ. ಇನ್ನೇನಾದರೂ ನೀವೇನಾದರೂ ಕೇಳ್ಬೋದು.